ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಓವರ್ವ್ಯೂ ಆಫ್ ಸೆಲ್ ಥಿಯರಿ, ದೆನ್ ಡಿಸ್ಕವರಿ ಆಫ್ ಸೆಲ್, ಅದಾದಮೇಲೆ ಸೆಲ್ ಮೆಂಬ್ರೇನ್, ಪ್ರೋಕ್ಯಾರೋಟಿಕ್ ಸೆಲ್, ಯೂಕ್ಯಾರೋಟಿಕ್ ಸೆಲ್, ಸೆಲ್ ಮೆಂಬ್ರೇನ್ ಆ್ಯಂಡ್ ಸೆಲ್ ವಾಲ್, ಈ ಎಲ್ಲ ಸ್ಟ್ರಕ್ಚರನ್ನು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ನಾವು ಕಮಿಂಗ್ ಟು ದ ಮೇನ್ ಸೈಟೋಪ್ಲಾಸಮ್. ಸೊ ಹೊರಗಡೆ ಕವರಿಂಗ್ ಆಯಿತಾ, ಸೆಲ್ ಎನ್ವೆಲಪ್ ಆಯಿತಾ, ಅದಾದಮೇಲೆ ನೀವು ಸೆಲ್ ಒಳಗಡೆ ಎಂಟರ್ ಮಾಡಿದರೆ ನಿಮಗೊಂದು ಫ್ಲೂಯಿಡ್ ಸಿಗುತ್ತೆ. ವಾಟ್ ಈಸ್ ದ್ಯಾಟ್ ಫ್ಲೂಯಿಡ್? ಕೋಶರಸ, ಅಂದರೆ ದಟ್ ಈಸ್ ದ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಈಸ್ ಜಸ್ಟ್ ಲೈಕ್ ಅ ಸೆಮಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಇದ್ದಂಗೆ. ವಾಟ್ ಯು ವಿಲ್ ಸಿ ಇನ್ಸೈಡ್ ದ ಸೈಟೋಪ್ಲಾಸಮ್ ಒಳಗಡೆ ಏನು ಸಿಗಬೇಕು? ಒಂದು ನ್ಯೂಕ್ಲಿಯಸ್ ಸಿಗಬೇಕು, ಬಿಟ್ಟರೆ ಆರ್ಗನಲೇಸ್ ಸಿಗಬೇಕು. ಓಕೆ, ನಾವು ಫ್ರಮ್ ದಿಸ್ ವಿಡಿಯೋ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್ ದ ಆರ್ಗನಲೇಸ್. ಈ ಆರ್ಗನಲೇನ ತಗೊಂಡ್ರೆ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಐ ಹೋಪ್ ಯು ರಿಮೆಂಬರ್ ಆರ್ಗನಲೇಸ್ ಆರ್ ಆಫ್ 3 ಟೈಪ್ಸ್. ಯಾವ್ಯಾವುದು? ಒಂದು ಮೆಂಬ್ರೇನ್ಲೆಸ್, ಒಂದು ಸಿಂಗಲ್ ಮೆಂಬ್ರೇನ್ ಬೌಂಡ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಬೌಂಡ್. ಪ್ರೋಕ್ಯಾರೋಟಿಕ್ ಸೆಲ್ಗಳಲ್ಲಿ, ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ಗಳಲ್ಲಿ ಮೆಂಬ್ರೇನ್ಲೆಸ್ ಆರ್ಗನಲೈಸ್ ಮಾತ್ರ ಇರ್ತವೆ. ಈ ಮೆಂಬ್ರೇನನ್ನು ಹೊಂದಿರುವಂತಹ ಎಲ್ಲ ಆರ್ಗನಲೈಸು ಅಬ್ಸೆಂಟ್ ಇರ್ತವೆ. ಸೊ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ದಿಸ್ ವಿಡಿಯೋ, ದಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಟ್ ಈಸ್ ಸೀನ್ ಓನ್ಲಿ ಇನ್ ಕೇಸ್ ಆಫ್ ಯೂಕ್ಯಾರೋಟಿಕ್ ಸೆಲ್. ಯೂಕ್ಯಾರೋಟಿಕ್ ಸೆಲ್ ಅಂದರೆ ಪ್ಲಾಂಟ್ ಸೆಲ್ ಆಗ್ಬೋದು, ಆ್ಯನಿಮಲ್ ಸೆಲ್ ಆಗ್ಬೋದು, ಫಂಜೈ ಆಗ್ಬೋದು. ರೈಟ್? ನೌ so we'll start with the endoplasmic reticulum. What is the meaning of this endoplasmic reticulum? Reticulum ಅಂದರೆ ಏನು? ನೆಟ್ವರ್ಕ್ ಅಂತ ಅರ್ಥ. ನೆಟ್ವರ್ಕ್ ಅಂದರೆ ಗೊತ್ತಿದೆಯಲ್ಲ, ನೆಟ್ ಇದೆಯಲ್ಲ, ನಾವು ಫಿಶನ್ನು ಹಿಡಿಲಿಕ್ಕೆ ಏನು ನೆಟ್ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿ ನೆಟ್ ಥರ ಇರುವಂತಹ ಒಂದು ಸ್ಟ್ರಕ್ಚರ್. ಎಲ್ಲಿದೆ ಅದು? ಎಂಡೋಪ್ಲಾಸ್ಮಿಕ್. ಎಂಡೋ ಅಂದರೆ ಏನು? ಒಳಗಡೆ. ಪ್ಲಾಸ್ಮಿಕ್ ಅಂದರೆ ಸೈಟೋಪ್ಲಾಸಮ್ ಅಂತ ತಗೋಬೋದು. ಸೊ ಸೈಟೋಪ್ಲಾಸಮ್ ಒಳಗಡೆ ಇರುವಂತಹ ಒಂದು ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್, ನೆಟ್ವರ್ಕ್ ಲೈಕ್ ಆರ್ಗನಲೆ. ವಾಟ್ ಡು ವಿ ಕಾಲ್ ಫಾರ್ ದಟ್ ಆರ್ಗನಲೆ? ಇಟ್ ಈಸ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. And this endoplasmic reticulum is present in all eukaryotic cells, all eukaryotic cells, right, except RBC. ಸೊ ಎರಿಥ್ರೋಸೈಟ್ಸ್ಗಳಲ್ಲಿ, ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಅದೇನು ಸೆಲ್ ಇದೆಯಲ್ಲ, ಅಲ್ಲಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಬ್ಸೆಂಟ್ ಇರುತ್ತೆ. ಆ್ಯಂಡ್ ಈವನ್ ಇನ್ ಕೇಸ್ ಆಫ್ ಓವಮ್, ದಟ್ ಈಸ್ ದ ಫಿಮೇಲ್ ಸೆಕ್ಷುವಲ್ ಸ್ಟ್ರಕ್ಚರ್, ಒಂದು ಎಗ್ ಅಥವಾ ಅಂಡಾನು ಅಂತ ಹೇಳ್ತೀವಲ್ಲ, ಸೊ ಓವಾದಲ್ಲೂ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು ಅಬ್ಸೆಂಟ್ ಇರುತ್ತೆ. ಆ್ಯಂಡ್ ಈವನ್ ಇನ್ ಕೇಸ್ ಆಫ್ ಎಂಬ್ರಿಯೋನಿಕ್ ಸೆಲ್ಸ್, ಸರಿನಾ? ಸೊ ಇದೆಲ್ಲ ಸ್ಟ್ರಕ್ಚರ್ಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಅಬ್ಸೆಂಟ್ ಇರುತ್ತೆ. ಜಸ್ಟ್ ನಿಮಗೆ ನೆನಪಿರಲಿ ಅಂತ, ನೀಟಿಗೆಲ್ಲಾದರೂ ಹೆಲ್ಪ್ ಆಗ್ಬೋದು. Now what is this endoplasmic reticulum? It is the network of tubules. It is the network of tubules. Okay, and where it is scattered? It is scattered inside the cytoplasm. ಅರ್ಥ ಆಯ್ತಾ? ನಾವು ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಒಂದು ಸೆಲ್ಲನ್ನು ತಗೊಂಡ್ರೆ, ವಿಲ್ ಟೇಕ್ ದ ಡೈಗ್ರಾಮ್ ಫಸ್ಟ್. ನಾವು ಫಸ್ಟ್ ವಿಲ್ ಟೇಕ್ ದ ಡೈಗ್ರಾಮ್. ನಾವು ದಿಸ್ ಈಸ್ ಜಸ್ಟ್ ಇಮ್ಯಾಜಿನ್ ಒನ್ ಸೆಲ್. ಓಕೆನಾ? ನಾವು ಇಲ್ಲಿ ನ್ಯೂಕ್ಲಿಯಸ್ ಇದೆ, ಕೋಶ ಕೇಂದ್ರ. ರೈಟ್? ಈ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ನ್ಯೂಕ್ಲಿಯಸನ್ನು ಕೂಡ ಸಪ್ರೇಟಾಗಿ ಸ್ಟಡಿ ಮಾಡ್ತೀವಿ. ನ್ಯೂಕ್ಲಿಯಸನ್ನು ತಗೊಂಡ್ರೆ ಆ ನ್ಯೂಕ್ಲಿಯಸ್ ಏನೊಂದು ಪೊರೆ ಅಂತ ಇದೆಯಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಇದೆಯಲ್ಲ, ದ್ಯಾಟ್ ಮೆಂಬ್ರೇನ್ ಈಸ್ ಆಲ್ಸೋ ಹ್ಯಾವಿಂಗ್ 2 ಲೇಯರ್ಸ್. ಅಂದರೆ ಒಂದು ನ್ಯೂಕ್ಲಿಯಸ್ ಪೊರೆ ಅಂತಂದರೆ ಅಲ್ಲಿ 2 ಲೇಯರ್ಸ್ ಇರ್ತವೆ. ಓಕೆ, ನಾವು ದಿಸ್ ಈಸ್ ದ ನ್ಯೂಕ್ಲಿಯರ್ ಎನ್ವಲಪ್. ನಾವು ಹೌ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಕನೆಕ್ಟೆಡ್ ವಿತ್ ದ ನ್ಯೂಕ್ಲಿಯಸ್? ಇದೇನು ಹೊರಗಡೆ ಒಂದು ಲೇಯರ್ ಇದೆಯಲ್ಲ, ಈ ಲೇಯರಿಂದ ಫಾರ್ಮ್ ಆಗುವಂತಹ ಒಂದು ಆರ್ಗನಲೆ ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Are you getting this? So endoplasmic reticulum, it develops from the outer layer of the nucleus. ಅದು ಔಟರ್ ಲೇಯರಿಂದ ಹೊರಗಡೆ ಬಂದು ಈ ಥರ ಟ್ಯೂಬ್ಯೂಲ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೀಸ್ ಟ್ಯೂಬ್ಯೂಲ್ಸ್, ಸಿ ಹಿಯರ್, ಈ ಟ್ಯೂಬ್ಯೂಲ್ಸನ್ನು ನೋಡಿದರೆ ಎಲ್ಲಿ ಸ್ಕ್ಯಾಟರ್ ಆಗಿದೆ? ಇದು ಈ ಸೈಟೋಪ್ಲಾಸಮ್ ಒಳಗಡೆ ಒಂದು ನೆಟ್ ಥರ ಇದು ಏನಂತ ಹರಡ್ಕೊಂಡಿರುತ್ತೆ. ಆ್ಯಂಡ್ ದ್ಯಾಟ್ ಸ್ಟ್ರಕ್ಚರ್ ವಾಟ್ ಡು ವಿ ಕಾಲ್? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ಈ ಸ್ಟ್ರಕ್ಚರನ್ನು ಫಸ್ಟ್ ಟೈಮು ಕಂಡು ಹಿಡಿದವರು
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡಿಸ್ಕವರ್ಡ್ ಬೈ ಪಾರ್ಟರ್ ಆ್ಯಂಡ್ ಟ್ರೀಮ್. ಸೊ ಈ ವಿಜ್ಞಾನಿಯ ಹೆಸರೇನು? ಪಾರ್ಟರ್ ಮತ್ತು ಅವರ ಟೀಮಲ್ಲಿರುವಂತಹ ಇನ್ನೂ ಸೈಂಟಿಸ್ಟ್ಗಳು, ಕೆಲವೊಬ್ಬರು ಸೈಂಟಿಸ್ಟ್ಗಳು ಸೇರಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಿದ್ದಾರೆ. ಹೆಂಗಿರುತ್ತೆ ಈ ಸ್ಟ್ರಕ್ಚರ್ ಅಂದರೆ ಇವಾಗ ಗೊತ್ತಾಗಿದೆ, ನೆಟ್ ಥರ ಇರುತ್ತೆ ಅಂತ. ಈ ಹೊರಗಡೆ ಏನು ಸೈಟೋಪ್ಲಾಸಮ್ ಇದೆಯಲ್ಲ, ಸಿ ಹಿಯರ್, ಇಲ್ಲಿ ಒಂದು ಜೆಲ್ ಲೈಕ್ ಸ್ಟ್ರಕ್ಚರ್ ಮ್ಯಾಟ್ರಿಕ್ಸ್ ಇದೆ, ಹೌದಾ? ಅದೇ ರೀತಿ ಇದೇನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಇದ್ರ ಒಳಗೂ ಕೂಡ ಯು ವಿಲ್ ಗೆಟ್ ದ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್. ಸೊ ವಾಟ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಡೂಯಿಂಗ್, ಇಟ್ ಈಸ್ ಡಿವೈಡಿಂಗ್ ದ ಸೈಟೋಪ್ಲಾಸಮ್ ಇಂಟು 2 ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್. ಹೆಂಗೆ? ಎಂಡೋಪ್ಲಾಸ್ಮಿಕ್ ಒಳಗಡೆ ಇರುವಂತಹದ್ದು ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟು, ಎಂಡೋಪ್ಲಾಸ್ಮಿಕ್ ಹೊರಗಡೆ ಇರುವಂತಹದ್ದು ಫುಲ್ ದೊಡ್ಡದು. ಯಾವುದಿದು? ಇದು ಸೈಟೋಪ್ಲಾಸಮ್, ನಮಗೆ ಗೊತ್ತಿದೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಇದೆಯಲ್ಲ, ಇದನ್ನು ಲುಮೆನ್ ಅಂತ ಕರೀತಾರೆ. LUMEN, ಲುಮೆನ್ ಅಂದರೆ ಈ ದ ಸ್ಪೇಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹೊರಗಡೆ ಇದೆಯಲ್ಲ, ಇದನ್ನು ಎಕ್ಸ್ಟ್ರಾ ಲುಮಿನಲ್ ಅಂತ ಕರೀತಾರೆ. ಎಕ್ಸ್ಟ್ರಾ ಅಂದ್ರೇನು? ಹೊರಗಡೆ ಇರುವಂಥದ್ದು. ವಾಟ್ ಈಸ್ ದಿಸ್ ಎಕ್ಸ್ಟ್ರಾ ಲುಮಿನಲ್? ಇಟ್ ಈಸ್ ನಥಿಂಗ್ ಬಟ್ ದ ಸೈಟೋಪ್ಲಾಸಮ್. ಹೌದಾ? ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಟ್ ಡಿವೈಡ್ಸ್ ದ ಸೈಟೋಪ್ಲಾಸಮ್ ಇಂಟು 2 components, ಇಂಟ್ರಾಲುಮಿನಲ್ ಆ್ಯಂಡ್ ಎಕ್ಸ್ಟ್ರಾಲುಮಿನಲ್. ಇಂಟ್ರಾಲುಮಿನಲ್ ಅಂತಂದರೆ ದ ಸ್ಪೇಸ್ ಪ್ರೆಸೆಂಟ್ ಇನ್ಸೈಡ್ ದ ರೆಟಿಕ್ಯುಲಮ್. ಓಕೆ, ದ ಕ್ಯಾವಿಟಿ ಪ್ರೆಸೆಂಟ್ ಇನ್ಸೈಡ್ ದ ರೆಟಿಕ್ಯುಲಮ್. ಎಕ್ಸ್ಟ್ರಾಲುಮಿನಲ್ ಅಂತಂದರೆ ವಿಚ್ ಈಸ್ ನಥಿಂಗ್ ಬಟ್ ದ ಸೈಟೋಪ್ಲಾಸಮ್. ಅರ್ಥ ಆಯ್ತಾ? ನೆಕ್ಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮತ್ತೆ ನೀವು ಡೀಪಾಗಿ ಏನಾದರೂ ಸ್ಟಡಿ ಮಾಡಿದರೆ ಯು ಕ್ಯಾನ್ ಫೈಂಡ್ ಔಟ್ 2 different types ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ವಿಚ್ ಆರ್ ದೀಸ್ 2 types? ದ ರೆಟಿಕ್ಯುಲಮ್ ವಿಚ್ ಈಸ್ ಪ್ರೆಸೆಂಟ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ಸಿಗೆ ಹತ್ತಿರವಾಗಿರುವಂತಹ ಏನು ರೆಟಿಕ್ಯುಲಮ್ ಇದೆ, ನೆಟ್ವರ್ಕ್ ಇದೆಯಲ್ಲ, ದಿಸ್ ಈಸ್ ಹ್ಯಾವಿಂಗ್ ರೈಬೋಸೋಮ್ಸ್ ಆನ್ ಇಟ್ಸ್ ಸ್ಟ್ರಕ್ಚರ್. ಸಿ ಹಿಯರ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಿಸ್ ಈಸ್ ದ ಸಿಂಗಲ್ ಮೆಂಬ್ರೇನ್ ಬೌಂಡ್ ಆರ್ಗನಲ್. ಯಾಕಂದ್ರೆ ನೋಡಿ, ಇಲ್ಲಿ ಒಂದು ಮೆಂಬ್ರೇನನ್ನು ಹಾಕಿದ್ದೀವಿ ನಾವು, ಹೌದಾ? ಸೊ ಈ ಮೆಂಬ್ರೇನ್ ಮೇಲ್ಗಡೆ ಏನು ಸಿಗುತ್ತೆ? ರೈಬೋಸೋಮ್ಸ್ ಸಿಗ್ತವೆ. ವಾಟ್ ಆರ್ ದೀಸ್ ರೈಬೋಸೋಮ್ಸ್? ರೈಬೋಸೋಮ್ಸ್ ಆರ್ ಆಲ್ಸೋ ನಥಿಂಗ್ ಬಟ್ ದ organelles. Which type of organelles? These are the membraneless organelle. ರೈಬೋಸೋಮ್ಸಿಗೆ ಹೊರಗಡೆಯಿಂದ ಯಾವುದೋ ಒಂದು ಪೊರೆ ಅಥವಾ ಲೇಯರ್ ಅಂತ ಇರೋದಿಲ್ಲ. ಸೊ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ಈಸ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್, ಇಟ್ ಈಸ್ ಹ್ಯಾವಿಂಗ್ ದ ರೈಬೋಸೋಮ್ಸ್ ಆನ್ ಇಟ್ಸ್ ಔಟರ್ ಸರ್ಫೇಸ್. ಹೊರಗಡೆ ಇರುತ್ತೆ, ಒಳಗಡೆ ಏನೂ ಇರೋದಿಲ್ಲ, ಲುಮೆನ್ ಹಾಗೆ ಇರುತ್ತೆ. ಬಟ್ ನೀವು ನ್ಯೂಕ್ಲಿಯಸ್ಸಿಂದ ಟುವರ್ಡ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಬಂದ್ರಿ ಅಂದರೆ ಹೊರಗಡೆ ಇರುವಂತಹ ಏನು ಮೆಂಬ್ರೇನ್ ಇದೆಯಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಲ್ಲಿ ಯೂಶ್ವಲಿ ರೈಬೋಸೋಮ್ಸು ಇರೋದಿಲ್ಲ. ಸೊ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ರೈಬೋಸೋಮ್ಸ್ ಯು ವಿಲ್ ಗೆಟ್ ಹೌ ಮೆನಿ 2 different types ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ ಇತ್ತು ಅಂದರೆ ಆ ಸರ್ಫೇಸು ರಫ್ ಆಗಿ ಕಾಣುತ್ತೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಟ್ ಈಸ್ ಆಲ್ವೇಸ್ ಡಿನೋಟೆಡ್ ಆಸ್ RER ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ರೈಬೋಸೋಮ್ಸ್ ಎಲ್ಲಿ ಇಲ್ಲ ಅಲ್ಲ, ಅದು ಫುಲ್ ಸ್ಮೂತಾಗಿ ಕಾಣಿಸುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಡೋಂಟ್ ವರಿ, ಐ ವಿಲ್ ರೈಟ್ ಆಲ್ ದಿಸ್ ಸ್ಟ್ರಕ್ಚರ್ಸ್ ಹಿಯರ್. ಇದು ಫಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಬರೀತಿರೋದು. ಸೊ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ಈಸ್ ಹ್ಯಾವಿಂಗ್ ರೈಬೋಸೋಮ್ಸ್ ಆನ್ ಇಟ್ಸ್ ಸರ್ಫೇಸ್, ಇಟ್ ಈಸ್ ಕಾಲ್ಡ್ ಆಸ್ ರಫ್. And if ribosomes are absent, the membrane looks very smooth and this is called as smooth endoplasmic reticulum. Sarina? Now I said this endoplasmic reticulum ಅದು ನೆಟ್ವರ್ಕ್ ಥರ ಇರುತ್ತೆ ಅಂತ ಹೇಳಿದ್ದೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ನೆಟ್ವರ್ಕ್ ಥರ ಇದ್ರೂ ಅದು ಸ್ಟ್ರಕ್ಚರ್ 3 ರೀತಿಯಾಗಿ ಇರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಹ್ಯಾವಿಂಗ್ 3 different ಎಲಿಮೆಂಟ್ಸ್. ಅಂದರೆ ಒಂದು ರೆಟಿಕ್ಯುಲಮ್ನಲ್ಲಿ 3 ಥರ ಸ್ಟ್ರಕ್ಚರನ್ನು ನಾವು ಕಾಣ್ಬೋದು. ವಿಚ್ ಆರ್ ದೀಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ವಾಟ್ ಡು ವಿ ಕಾಲ್ ಫಾರ್ ದಿಸ್? ಎಲಿಮೆಂಟ್ಸ್. ELEMENTS. ಎಲಿಮೆಂಟ್ಸ್ ಆಫ್ endoplasmic reticulum. Which are these elements? First one, cisternae. Okay, just look for the spelling. CISTERNAE, cisternae. Second one is called as tubules. Okay, and third one it is called as vesicles.
What are these? These are the 3 different elements of endoplasmic reticulum. So endoplasmic reticulum, it can be it can be composed of, or it can look like cisternae-form or tubule form or vesicle form. Now how do you difference between these 3 elements? ಸಿಸ್ಟರ್ನೆ ಫಾರ್ಮಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇತ್ತು ಅಂತಂದರೆ ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ದ ಟ್ಯೂಬ್ಯೂಲ್ಸ್ ವಿಚ್ ಆರ್ ಅರೇಂಜ್ಡ್ ಪ್ಯಾರಲಲ್ ಟು ಈಚ್ ಅದರ್. ದೀಸ್ ಆರ್ ದ ಟ್ಯೂಬ್ಯೂಲ್ಸ್, ಓಕೆ, ವಿಚ್ ಆರ್ ಅರೇಂಜ್ಡ್ ಪ್ಯಾರಲಲಿ. ಸರಿನಾ? ಸೊ ದಿಸ್ ಈಸ್ ದ ಸಿಸ್ಟರ್ನೆ ಫಾರ್ಮ್. ಟ್ಯೂಬ್ಯೂಲ್ಸ್ ಇತ್ತು ಅಂತಂದರೆ now this the same structure, but ultimately it divides and it looks like a branched structure. Okay, now these are the ಟ್ಯೂಬ್ಯೂಲ್ಸ್. ವೆಸಿಕಲ್ಸ್ ಇತ್ತು ಅಂತಂದರೆ ರೌಂಡ್ ಆಗಿ ಓವಲ್ ಶೇಪ್ ಸ್ಮಾಲ್ ಸ್ಟ್ರಕ್ಚರ್ಸ್ ಇರ್ತವೆ. ನಾವು ದೀಸ್ ಆರ್ ದ ವೆಸಿಕಲ್ಸ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ್ಯಾವ ರೀತಿಯಲ್ಲಿ ಕಾಣ್ಬೋದು, ಯಾವ್ಯಾವ ರೀತಿಯಲ್ಲಿ ಪ್ರೆಸೆಂಟ್ ಇರುತ್ತೆ? ಸಿಸ್ಟರ್ನೆ ಫಾರ್ಮಲ್ಲಿ ಇರ್ಬೋದು, ಟ್ಯೂಬ್ಯೂಲ್ ಫಾರ್ಮಲ್ಲಿ ಇರ್ಬೋದು, ಮತ್ತು ವೆಸಿಕಲ್ ಫಾರ್ಮಲ್ಲಿ ಇರ್ಬೋದು. ಸಿಸ್ಟರ್ನೆ ಫಾರ್ಮಲ್ಲಿ ಇತ್ತು ಅಂತಂದರೆ ಯೂಶ್ವಲಿ ಅಲ್ಲಿ ಜಾಸ್ತಿ ರೈಬೋಸೋಮ್ಸು ಅಂಟ್ಕೊಂಡಿರ್ತವೆ. ನಾವು ದೀಸ್ ಆರ್ ದ ರೈಬೋಸೋಮ್ಸ್. ಓಕೆ, now what you can correlate here, see ಸಿಸ್ಟರ್ನೇ ಇತ್ತು ಅಂತಂದರೆ ಸರ್ಫೇಸ್ ಮೇಲ್ಗಡೆ ಜಾಸ್ತಿ ರೈಬೋಸೋಮ್ಸ್ ಇರ್ತವೆ. ಜಾಸ್ತಿ ರೈಬೋಸೋಮ್ಸ್ ಆಯಿತು ಅಂತಂದರೆ ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಂತ ಕರಿತೀವಿ ನಾವು? ರಫ್ ಅಂತ ಕರಿತೀವಿ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಸ್ಟರ್ನೇ ಲೈಕ್ ಸ್ಟ್ರಕ್ಚರ್. ಅದನ್ನೇ ನೀವು ಟ್ಯೂಬ್ಯೂಲ್ಸ್ ಮತ್ತು ವೆಸಿಕಲ್ಸ್ ತಗೊಂಡ್ರೆ ಟ್ಯೂಬ್ಯೂಲ್ಸ್ ಆಲ್ಮೋಸ್ಟ್ ಅಬ್ಸೆಂಟ್ ಇರ್ತವೆ, ಬಟ್ ಓನ್ಲಿ ಹಿಯರ್ ಆ್ಯಂಡ್ ದೇರ್ ಯು ಮೇ ಗೆಟ್ ದ ರೈಬೋಸೋಮ್ಸ್. ಸೊ ವಾಟ್ ಡಸ್ ದಿಸ್ ಮೀನ್? ಇಲ್ಲಿ ಸರ್ಫೇಸ್ ಮೇಲ್ಗಡೆ ರೈಬೋಸೋಮ್ಸ್ ಇಲ್ಲ ಅಂತಂದರೆ ಅದು ಸರ್ಫೇಸ್ ಏನಾಯಿತು? ಸ್ಮೂತ್ ಆಯಿತು. ಸೊ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಟ್ ಈಸ್ ಮೋಸ್ಟ್ಲಿ ಕಂಪೋಸ್ಡ್ ಆಫ್ ಟ್ಯೂಬ್ಯೂಲ್ಸ್ ಆ್ಯಂಡ್ ವೆಸಿಕಲ್ಸ್ ಫಾರ್ಮ್. ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಸೊ ಏನು ಹೇಳ್ತಾ ಇದ್ದೀವಿ ಇಲ್ಲಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ 2 ರೀತಿ ಇರುತ್ತೆ. ಯಾವ್ಯಾವುದು? ಒಂದು ರಫ್ ಮತ್ತು ಒಂದು ಸ್ಮೂತು. ಸ್ಟ್ರಕ್ಚರನ್ನು ತೊಗೊಂಡ್ರೆ ನಾವು ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಸಿಸ್ಟರ್ನೇ ಆರ್ ಟ್ಯೂಬ್ಯೂಲ್ಸ್ ಆರ್ ವೆಸಿಕಲ್ಸ್. ಅದ್ರ ಒಳಗಡೆನೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ತೊಗೊಂಡ್ರೆ, RER ತೊಗೊಂಡ್ರೆ ಅದು ಮೋಸ್ಟ್ ಆಫ್ ದ ಟೈಮ್ ಸಿಸ್ಟರ್ನೇ ಥರ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಅದೇ ನೀವು SER ತೊಗೊಂಡ್ರೆ ಅದು ಟ್ಯೂಬ್ಯೂಲ್ಸ್ ಮತ್ತು ವೆಸಿಕಲ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಈ ಟುವರ್ಡ್ಸ್ ನ್ಯೂಕ್ಲಿಯಸ್ ಏನಿದೆಯಲ್ಲ RER, ಅದು ಹೊರಗಡೆ ಬರ್ತಾ ಅಂದರೆ ಟುವರ್ಡ್ಸ್ ಸೈಟೋಪ್ಲಾಸಮ್ ಬರ್ತಾ ಇದು ಸ್ಟ್ರಕ್ಚರ್ ಹೆಂಗಾಗುತ್ತೆ ಅಂತಂದರೆ ಇಟ್ ಲುಕ್ಸ್ ಲೈಕ್ ದ ಬ್ರಾಂಚ್ಡ್ ಒನ್. ವೇಟ್, ನೌ ದಿಸ್ ಈಸ್ ದ ಬ್ರಾಂಚ್ಡ್ ಸ್ಟ್ರಕ್ಚರ್. Okay, are you getting this? So this is the smooth endoplasmic reticulum where the surface is very smooth and it is composed of mainly tubules and vesicles. Are you getting this? So tubules ಮತ್ತೆ vesicle part ಇರೋದು SER, ಸಿಸ್ಟರ್ನೇ ಫಾರ್ಮಲ್ಲಿ ಇರೋದು ಪೂರ್ತಿ ಹಿಂಗೆ ಪ್ಯಾರಲಲ್ ಆಗಿ ಸ್ಟ್ಯಾಕ್ಸಲ್ಲೇ ಅರೇಂಜ್ ಆಗಿರ್ತವೆ. ದಟ್ ಈಸ್ ನಥಿಂಗ್ ಬಟ್ ದ RER. ಸೊ ನಾವು RER ಮತ್ತು SER ಕೆಲವೊಂದು ಡಿಫ್ರೆನ್ಸ್ಗಳನ್ನು ಇಲ್ಲಿ ಬರೆಯೋಣ. ರೈಟ್, ನಾವು ಫಸ್ಟ್ ವಿಲ್ ಟೇಕ್ ದ RER. What does this RER represents for? Rough endoplasmic reticulum. And here I'll write the smooth endoplasmic reticulum. So henge ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಎರಡನ್ನೂ. ಫಸ್ಟ್ ವಿಲ್ ಟೇಕ್ ದ ಲೊಕೇಶನ್. RER this is present towards the nucleus. ಹೌದಾ? towards ನ್ಯೂಕ್ಲಿಯಸ್. ಅದೇ ಸ್ಮೂತ್ ಎಲ್ಲಿದೆ? ದಿಸ್ ಸ್ಮೂತ್ ಈಸ್ ಟುವರ್ಡ್ಸ್ ಪೆರಿಫೆರಿ, ದಟ್ ಈಸ್ ಸೆಲ್ ಮೆಂಬ್ರೇನ್. ಓಕೆ, ಸೊ SER ಫುಲ್ಲು ಟುವರ್ಡ್ಸ್ ಸೆಲ್ ಮೆಂಬ್ರೇನ್ ಇರುತ್ತೆ. RER ಸೈಟೋಪ್ಲಾಸಮ್ ಒಳಗಡೆ ಡೀಪಾಗಿ ಟುವರ್ಡ್ಸ್ ದ ನ್ಯೂಕ್ಲಿಯಸ್ ಅದು ಆ ನೆಟ್ಟನ್ನು ಹರಡ್ಕೊಂಡಿರುತ್ತೆ. ಓಕೆ, ಸೆಕೆಂಡ್ ಒನ್, ಇನ್ ಕೇಸ್ ಆಫ್ RER ಇಟ್ ಈಸ್ ಕಾಲ್ಡ್ ಆಸ್ ರಫ್ ಬಿಕಾಸ್ ರೈಬೋಸೋಮ್ಸ್ ಆರ್ present here. Okay, ribosomes are present, therefore it is called rough. Okay, but illenagutte exactly opposite. Ribosomes are absent, therefore it looks like smooth in its nature.
ಓಕೆ, ಸೊ ಯಾಕೆ ಈ ಹೆಸರು ಬಂತು ಅಂತ ಸೆಕೆಂಡ್ ಒನ್ ಕಲಿತಾ ಇರೋದು. ನೆಕ್ಸ್ಟ್ ದ RER, ಇಟ್ ಈಸ್ ಮೋಸ್ಟ್ಲಿ ಇನ್ ದ ಫಾರ್ಮ್ ಆಫ್ ಸಿಸ್ಟರ್ನೇ. ಓಕೆ, ಸಿಸ್ಟರ್ನೇ ಸ್ಟ್ರಕ್ಚರ್ ಥರ ಹೊಂದಿರುತ್ತೆ. ಬಟ್ ಅದೇ ನೀವು SCR ತಗೊಂಡ್ರೆ ಇಟ್ ಈಸ್ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಟ್ಯೂಬ್ಯೂಲ್ಸ್, ಹೌದಾ, ಆ್ಯಂಡ್ ವೆಸಿಕಲ್ಸ್. ಓಕೆ, ಸೊ ನಾವು ಸ್ಟಡಿ ಮಾಡಿದ್ದೇನೆ ಇವಾಗ ಸ್ಟ್ರಕ್ಚರ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗೊತ್ತಾಯ್ತಾ? ರಫ್ ಎಂಡೋಪ್ಲಾಸ್ಮಿಕ್, ದಟ್ ಈಸ್ RER ಆ್ಯಂಡ್ SCR. Now coming to the very very important function of this organelle. ಸೊ ಸೈಟೋಪ್ಲಾಸಮ್ನಲ್ಲಿ ಇರುವಂತಹ ಎಲ್ಲ ಆರ್ಗಾನಲೇಸು ಒಂದಲ್ಲ ಒಂದು ಫಂಕ್ಷನ್ ಮಾಡ್ತಾನೆ ಇರ್ತವೆ. ಅದರಿಂದ ಆ ಸೆಲ್ಲಿಗೆ ನಾವು ಜೀವಕೋಶ ಅಂತ ಹೇಳ್ತೀವಿ. ಅಂದರೆ ಅದು ಲಿವಿಂಗ್ ಸ್ಟೇಟ್ನಲ್ಲಿ ಇರಲಿಕ್ಕೆ ಈ ಎಲ್ಲ ಆರ್ಗಾನಲೇಸು ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ. ನಾವು ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಫ್ರಮ್ ದಿಸ್ ಆರ್ಗಾನಲೆ? ಈ RER ಮತ್ತು SCR ಎರಡು ERA ಇದ್ರೂ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದ್ರೂ ಫಂಕ್ಷನ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಡಿಡ್ ಯು ಗೆಟ್ ದಿಸ್? ಸೊ ಫಂಕ್ಷನಲಿ ದೇ ಆ್ಯಕ್ಟ್ ಡಿಫ್ರೆಂಟ್ಲಿ. RERದು ಫಂಕ್ಷನ್ ತಗೊಂಡ್ರೆ ದೀಸ್ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ರಿಮೆಂಬರ್, ಓಕೆ. ನಾವು why RER is involved in protein synthesis? ಜಸ್ಟ್ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಪ್ರೋಟೀನ್ ಅಂತ ಬಂತು. why? because this RER, what is it's having ribosomes. ರೈಬೋಸೋಮ್ಸ್ ಅಂದರೆ ಏನು? ರೈಬೋಸೋಮ್ಸ್ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ ಫ್ಯಾಕ್ಟ್ರೀಸ್ ಆಫ್ ದ ಸೆಲ್, ಹೌದಾ? ಸೊ ಜಸ್ಟ್ ಹಿಯರ್ ಐಲ್ ಶೋ. ನೌ ದಿಸ್ ಈಸ್ ದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಇದರ ಮೇಲ್ಗಡೆ ಇಲ್ಲೇನು ಕಾಣಿಸ್ತಿದ್ದಾವೆ? ರೈಬೋಸೋಮ್ಸ್ ಇದ್ದಾವೆ. ನೋ ದೀಸ್ ಆರ್ ದ ರೈಬೋಸೋಮ್ಸ್. ಓಕೆ, ಆ್ಯಂಡ್ ದೀಸ್ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್ ಆನ್ ದ ಸರ್ಫೇಸ್ ಆಫ್ endoplasmic reticulum with the help of a protein called as riboporine. Just remember, riboporine. Just a minute, spelling PHORIN. What are these riboporine? These are the proteins with the help of which the ribosomes will get attached to the endoplasmic reticulum. Which type of ER? RER type of endoplasmic reticulum. ಈ ರೈಬೋಸೋಮ್ಸ್ ನಮ್ಗೆ ಗೊತ್ತಿದೆ. ದೀಸ್ ಆರ್ ದ ಪ್ರೋಟೀನ್ ಫ್ಯಾಕ್ಟ್ರೀಸ್. ಅಂದರೆ ಅವು ಪ್ರೋಟೀನ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಪ್ರೋಟೀನ್ಸ್ ಅಲ್ಟಿಮೇಟ್ ಆಗಿ ಎಲ್ಲಿಂದ ಬರಬೇಕು? ರೈಬೋಸೋಮ್ಸ್ಗಳಿಂದನೇ ಬರಬೇಕು, ಹೌದಾ? ಸೊ ಇವೇನು ರೈಬೋಸೋಮ್ಸ್ ಇದಾವಲ್ಲ, ದೇ ವಿಲ್ ಪ್ರೊಡ್ಯೂಸ್ ದ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂದರೆ ಅಮೈನೋ ಆಸಿಡ್ ಚೇಂಜನ್ನು, ಅವು ಚೈನನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. Now these proteins, they enter the luminal cavity. What is this luminal cavity? Endoplasmic reticulum ಒಳಗಡೆ ಇರುವಂತಹ ಸ್ಪೇಸಿಗೆ ಅವು ಬರ್ತವೆ. ಎಲ್ಲಿಂದ ಬರ್ತವೆ? ರೈಬೋಸೋಮ್ಸಿಂದ ಬರ್ತವೆ. ಓಕೆ, ಸೊ ಇವೇನು ಪ್ರೋಟೀನ್ಸ್ ಇಲ್ಲಿ ಒಳಗಡೆ ಬಂದಿದ್ದಾವಲ್ಲ, ದೇ ವಿಲ್ ಸ್ಟಾರ್ಟ್ ಮೂವಿಂಗ್. ಇವು ಪೂರ್ತಿ ಪ್ಯಾಸೇಜನ್ನು ಟ್ರಾವೆಲ್ ಮಾಡಿ ಹೊರಗಡೆ ಬರಲಿಕ್ಕೆ ಟ್ರೈ ಮಾಡ್ತವೆ. ಸೊ ಎಲ್ಲಿಂದ ಅವು ಫಾರ್ಮ್ ಆಗ್ತಾವಲ್ಲ, ಇವನ್ ಆನ್ ದಿಸ್ ನ್ಯೂಕ್ಲಿಯರ್ ಮೆಂಬ್ರೇನ್ ಯು ವಿಲ್ ಗೆಟ್ ದ ರೈಬೋಸೋಮ್ಸ್. So these ribosomes, they will produce the proteins. These proteins, they are transported athwa they are carried in the luminal space of the endoplasmic reticulum. ಆ್ಯಂಡ್ ಅಲ್ಟಿಮೇಟ್ಲಿ ಇವೇನಿಲ್ಲಿ ಹೊರಗಡೆ ಲೇಯರ್ ಇದೆಯಲ್ಲ, ಇಲ್ಲಿಂದ ಈ ಥರ ಒಂದು ವೆಸಿಕಲನ್ನು ಫಾರ್ಮ್ ಮಾಡಿ ಆ ವೆಸಿಕಲ್ಸ್ ಒಳಗಡೆ ಇವು ಪ್ರೋಟೀನ್ಸ್ ಇರ್ತವೆ. ಓಕೆ, ಲಾಸ್ಟಿಗೆ ಈ ವೆಸಿಕಲ್ ಇಲ್ಲಿ ಕಟ್ ಆಯಿತು ಅಂತಂದರೆ ನಾವು ದಿಸ್ ವೆಸಿಕಲ್ ವಿಲ್ ಬಿ ದ ಫ್ರೀ ಒನ್. ಸೊ ಇವು ವೆಸಿಕಲ್ಸು ಫ್ರೀ ಆಗಿಬಿಡ್ತವೆ. ದಿಸ್ ಸ್ಟ್ರಕ್ಚರ್, ವೆಸಿಕ್ಯುಲರ್ ಸ್ಟ್ರಕ್ಚರ್. ಸೊ ಈ ವೆಸಿಕಲ್ಸ್ನಲ್ಲಿ ಏನಿದೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನನ್ನು ಸಿಂಥಸಿಸ್ ಮಾಡಿದೆಯಲ್ಲ, ಅವು ಇಲ್ಲಿ ವೆಸಿಕಲ್ಸ್ ಆಗಿ ಹೊರಗಡೆ ಬರ್ತಾ ಇರ್ತವೆ. So where we are now, rough endoplasmic reticulum, it is involved in protein synthesis. So ನಮ್ಮ ಬಾಡಿ ಒಳಗಡೆ ಎಲ್ಲಿ ಯಾವ ಆರ್ಗನಲ್ಲಿ ಎಲ್ಲ ಹೇಳ್ತಿರೋದು, ಯಾವ ಆರ್ಗನ್ಸ್ನಲ್ಲಿ ಪ್ರೋಟೀನದ ಅವಶ್ಯಕತೆ ಇರುತ್ತೋ ಅಂತಹ ಆರ್ಗನ್ಸ್ಗಳಲ್ಲಿರುವಂತಹ ಸೆಲ್ಸನ್ನ ತಗೊಂಡ್ರೆ ಅಲ್ಲಿ ನಿಮಗೆ RER ಜಾಸ್ತಿಯಾಗಿ ಡೆವಲಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್,
ಸಿ ನಾವು ಕಂಟಿನ್ಯೂಸ್ ಆಗಿ ಮೂವ್ ಮಾಡಲಿಕ್ಕೆ ನಮ್ದು ಎಷ್ಟೊಂದು ಬಾಡಿ ಪಾರ್ಟ್ಸ್ಗಳನ್ನು ಮೂವ್ ಮಾಡ್ತಾ ಇರ್ತೀವಿ. ಸೊ ಬಾಡಿ ಪಾರ್ಟ್ಸ್ ಮೂವ್ ಅಂತಂದ್ರೆ ಏನು, ಒಳಗಡೆ ಇರುವಂತಹ ಸ್ನಾಯುಗಳು ಮಸಲ್ಸ್ಗಳು ಮೂವ್ ಆಗ್ತಾ ಇರ್ತವೆ. ಸೊ ನೀವು ಮಸಲ್ ಸೆಲ್ಸನ್ನು ತಗೊಂಡ್ರೆ, ಮಸಲ್ ಸೆಲ್ಸ್ ವಿ ಹ್ಯಾವ್ ಸ್ಟಡಿಡ್ ಆಲ್ರೆಡಿ ಇನ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್, ಸ್ಮೂತ್ ಮಸಲ್ ಫೈಬರ್, ಕಾರ್ಡಿಯಾಕ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ ಸೆಲ್ಸ್. ಸೊ ಮಸಲ್ ಸೆಲ್ಸನ್ನು ತಗೊಂಡ್ರೆ ಈ ಮಸಲ್ ಸೆಲ್ಸ್ಗಳಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಪ್ರೋಟೀನ್ ಎಲ್ಲಿಂದ ಬರುತ್ತೆ, ರೈಬೋಸೋಮ್ಸಿಂದ ಬರುತ್ತೆ, ನಮ್ಗೆ ಗೊತ್ತಿದೆ. ಬಟ್ ರೈಬೋಸೋಮ್ಸಿಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದೆ. ಸೊ ಇನ್ ಕೇಸ್ ಆಫ್ ಮಸಲ್ ಸೆಲ್ಸ್, these endoplasmic reticulum, that is RER, is more well developed. Or any cell in our body or in eukaryotic organisms body where there is a requirement of protein synthesis, there you will get more RER. Did you get this? And in case of muscle cells, the endoplasmic reticulum is called as sarcoplasmic reticulum. Just remember, sarcoplasmic reticulum. What is this sarcoplasmic reticulum? The endoplasmic reticulum which is present in the muscle cell, they are called as sarco ಅಂದ್ರೆ usually muscle ಅಂತ ಅರ್ಥ ನಮಗೆ ಗೊತ್ತಿದೆ, sarcoplasmic reticulum. So RER is involved in protein synthesis. So the cells which are actively involved in protein synthesis, such cells are having more RER structure. ಸರಿನಾ? ನೆಕ್ಸ್ಟ್ ಕಮಿಂಗ್ ಟು SCR. ಸೊ SCR ಏನು ಮಾಡ್ತಾ ಇದೆ ಸೆಲ್ಸ್ನಲ್ಲಿ? ದ SCR ಈಸ್ ಇನ್ವಾಲ್ವ್ಡ್ ಇನ್ ಸಿಂಥಸಿಸ್ ಆಫ್ ಲಿಪಿಡ್ಸ್. ವಾಟ್ ಆರ್ ದೀಸ್ ಲಿಪಿಡ್ಸ್? ಲಿಪಿಡ್ಸ್ ಅಂದರೆ ಏನು? ಆಯಿಲ್ ಆಗ್ಬೋದು, ಓಕೆ, ಅಥವಾ ವ್ಯಾಕ್ಸ್ ಆಗ್ಬೋದು. ಲಿಪಿಡ್ ಎಲ್ಲಿ ಕಲ್ತಿದ್ವಿ ನಾವು? ಐ ಹೋಪ್ ಯು ರಿಮೆಂಬರ್, ಲಿಪಿಡ್ ಬೈಲೇಯರ್. ಎಲ್ಲಿ ಸ್ಟ್ರಕ್ಚರ್, ಯಾವ ಸ್ಟ್ರಕ್ಚರ್ನಲ್ಲಿ? ಸೆಲ್ ಮೆಂಬ್ರೇನ್ನಲ್ಲಿ. ಸೊ ಹೊರಗಡೆ ಏನು ಸೆಲ್ ಮೆಂಬ್ರೇನ್ ಇದೆಯಲ್ಲ, ಅಲ್ಲಿ ಲಿಪಿಡ್ಗಳ ಅವಶ್ಯಕತೆ ಇರುತ್ತೆ ಲಿಪಿಡ್ ಬೈಲೇಯರನ್ನು ಫಾರ್ಮ್ ಮಾಡಲಿಕ್ಕೆ. ಫಾಸ್ಫೋಲಿಪಿಡ್ ಸ್ಟ್ರಕ್ಚರ್, ಹೆಡ್ ಇರುತ್ತೆ ಮತ್ತು ಕೆಳಗಡೆ ಟೇಲ್ ಇರುತ್ತಲ್ಲ. ಸೊ ಇದೆಲ್ಲ ಲಿಪಿಡ್ಸು ಕಂಟಿನ್ಯೂಸ್ ಆಗಿ ಯಾರು ಸಪ್ಲೈ ಮಾಡ್ತಾ ಇರಬೇಕು? ಇಲ್ಲಿರುವಂತಹ SCR ಸಪ್ಲೈ ಮಾಡ್ತಾ ಇರಬೇಕು. ಸೊ ಆಯಿಲ್ ಆರ್ ವ್ಯಾಕ್ಸ್ ಆರ್ bilayer, lipid bilayer of cell membrane. Okay, and one more very important, steroidal hormones. Right? So SER is involved in synthesis of the lipids. So ನೀವು ಸ್ಟ್ರಕ್ಚರ್ನ ನೋಡಿ ಹೆಂಗೆ ನೆನ್ಪಿಟ್ಕೋಬೋದು? ಇದೇನು RER ಇದೆಯಲ್ಲ, ಇಲ್ಲಿ ಪ್ರೋಟೀನ್ಸ್ ಫಾರ್ಮ್ ಆಗುತ್ತೆ. ಓಕೆ, SER ಇದೆಯಲ್ಲ, ಇಲ್ಲಿ ಲಿಪಿಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಎರಡು ಅಲ್ಟಿಮೇಟ್ ಆಗಿ ಪ್ರೋಟೀನ್ಸ್ ಆಗಲಿ ಮತ್ತು ಲಿಪಿಡ್ಸ್ ಆಗಲಿ ಈ ER ಆ ಸ್ಪೇಸ್ನಲ್ಲಿ ಮೂವ್ ಆಗ್ತಾ ಆಗ್ತಾ ಹೊರಗಡೆ ಇವು ಬಂದು ವೆಸಿಕಲ್ಸನ್ನು ಫಾರ್ಮ್ ಮಾಡ್ತವೆ. ಸೊ ವೆಸಿಕಲ್ಸ್ ಹೆಂಗೆ ಫಾರ್ಮ್ ಆಗ್ತದೆ? ಈ ಲೇಯರಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗಿ ಇಲ್ಲಿರುವಂತಹ ಲಿಪಿಡ್ಸು ಮತ್ತು ಪ್ರೋಟೀನ್ಸ್ ಆ ಸ್ಟ್ರಕ್ಚರ್ ಒಳಗಡೆ ಹೋಗಿ ಇದು ಇಲ್ಲಿ ಕಟ್ ಆಗಿಬಿಡುತ್ತೆ. ಸೊ ಕಟ್ ಆಯಿತು ಅಂತಂದರೆ ಈ ವೆಸಿಕಲ್ಸ್ ಇಲ್ಲಿ ಫ್ರೀ ಆಗಿಬಿಡ್ತವೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾವು ಸ್ಟಿರಾಯ್ಡಲ್ ಹಾರ್ಮೋನ್ಸ್ ನಮ್ಗೆ ಗೊತ್ತಿದೆ. ಯೂಶ್ವಲಿ ಟೀನೇಜ್ ಬಂದ್ವಿ ಅಂತಂದರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ತೀವಿ. ವಾಟ್ ಆರ್ ದೀಸ್ ಹಾರ್ಮೋನ್ಸ್? ದೀಸ್ ಆರ್ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಹಾರ್ಮೋನ್ಸ್ ಇರ್ತವೆ. ಸೆಕೆಂಡ್ ಪ್ಯೂನಲ್ಲಿ ಕೂಡ ನೀವು ಇದನ್ನ ಕಲಿತೀರಾ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇದ್ದಾಗ. ಈ ಹಾರ್ಮೋನ್ಸನ್ನು ತೊಗೊಂಡ್ರೆ ಮೇಲ್ ಸೆಕ್ಸ್ ಹಾರ್ಮೋನ್, ಫಿಮೇಲ್ ಸೆಕ್ಸ್ ಆರ್ಗನ್, ಎಡ್ರಿನಲ್ ಹಾರ್ಮೋನ್ಸ್, ಎಷ್ಟೊಂದು ಹಾರ್ಮೋನ್ಸ್ ಇದ್ದಾವೆ. ವಿಚ್ ಈಸ್ ದ ಮೇಲ್ ಸೆಕ್ಸ್ ಹಾರ್ಮೋನ್? ಇಟ್ ಈಸ್ ಕಾಲ್ಡ್ ಟೆಸ್ಟೆಸ್ಟೊರಾನ್. ಫಿಮೇಲ್ ಸೆಕ್ಸ್ ಆರ್ಗನ್ ಇಸ್ಟ್ರೋಜನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಇವಾಗ ಟೆಸ್ಟೆಸ್ಟೊರಾನ್ ಮತ್ತು ಇಸ್ಟ್ರೋಜನ್ ಸೆಕ್ಸ್ ಹಾರ್ಮೋನ್ಸನ್ನು ತೊಗೊಂಡ್ರೆ ಅವು ಎಲ್ಲಿಂದ ಬರ್ತಾ ಇದ್ದಾವೆ? ಸೆಕ್ಸ್ ಆರ್ಗನ್ಸಿಂದ ಬರ್ತಾ ಇದ್ದಾವೆ. ವಾಟ್ ಆರ್ ದಿ ಸೆಕ್ಸ್ ಆರ್ಗನ್ಸ್? ಫೀಮೇಲ್ ಬಾಡಿ ಒಳಗಡೆ ಓವರಿ ಅಂತ ಇರುತ್ತೆ, ಹೌದಾ? ಮೇಲ್ ಬಾಡಿ ಒಳಗಡೆ ಟೆಸ್ಟಿಸ್ ಅಂತ ಇರುತ್ತೆ. ಸೊ ಈ ಟೆಸ್ಟಿಸು ಮತ್ತು ಓವರಿಯಿಂದ ಹಾರ್ಮೋನ್ಸ್ ಬರ್ತಿದೆ. ಹಾಗಾದರೆ ಈ ಟೆಸ್ಟಿಸ್ ಮತ್ತು ಓವರಿ ಒಳಗಡೆ ಏನು ಸೆಲ್ಸ್ ಇದಾವಲ್ಲ, ಅಲ್ಟಿಮೇಟ್ಲಿ ಆರ್ಗನ್ಸ್ ಅಂದರೆ ಟಿಶ್ಯೂ ಇರಬೇಕು, ಟಿಶ್ಯೂ ಅಂದರೆ ಅಲ್ಲಿ ಸೆಲ್ಸ್ ಇರಬೇಕು. ಸೊ ಈ ಥರ ಸ್ಟ್ರಕ್ಚರ್ಗಳಲ್ಲಿ ಈ ಟೆಸ್ಟಿಸ್ ಮತ್ತು ಓವರಿಯನ್ನು ನಾವು ಸೆಕ್ಸ್ ಆರ್ಗನ್ಸ್ ಅಥವಾ ಗೊನ್ಯಾಡ್ಸ್ ಅಂತ ಕರಿತೀವಿ. ಅಂತಹ ಸ್ಟ್ರಕ್ಚರ್ಗಳಲ್ಲಿ ಸೆಲ್ಸ್ ತಗೊಂಡ್ರೆ ಅಲ್ಲಿ ನಿಮಗೆ SCR ಜಾಸ್ತಿ ಇರುತ್ತೆ.
RER ಎಲ್ಲಿ ಜಾಸ್ತಿ ಆಯಿತು? ಪ್ರೋಟೀನ್ ಸಿಂಥಸಿಸ್ ಎಲ್ಲಿರುತ್ತೋ ಲೈಕ್ ಮಸಲ್ ಸೆಲ್ಸ್ನಲ್ಲಿ SCR ಜಾಸ್ತಿ ಡೆವಲಪ್ ಆಗಿರುತ್ತೆ. ಅದೇ ನೀವು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸನ್ನು ತಗೊಂಡ್ರೆ ಅಲ್ಲಿ ನಿಮಗೆ SCR ಜಾಸ್ತಿಯಾಗಿ ಡೆವಲಪ್ ಆಗಿರುತ್ತೆ ಸೈಟೋಪ್ಲಾಸಮ್ನಲ್ಲಿ. ಓಕೆ, ಸೊ SCR ಈಸ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಸಿಂಥೆಸಿಸ್ ಆಫ್ ಲಿಪಿಡ್ಸ್. ಅದು ಲಿಪಿಡ್ಸ್ ಅಂದರೆ ಆಯಿಲ್ ಇರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ಲಿಪಿಡ್ ಬೈಲೇಯರ್ ಆಗಿರ್ಬೋದು, ಅಥವಾ ಸ್ಟಿರಾಯ್ಡಲ್ ಹಾರ್ಮೋನ್ಸ್ ಆಗಿರ್ಬೋದು. ರೈಟ್, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಫಂಕ್ಷನ್ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಕೊಟ್ಟಿಲ್ಲ. ದ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ SCR ಈಸ್ ಡಿಟಾಕ್ಸಿಫಿಕೇಶನ್ ಆಫ್ ಡ್ರಗ್ಸ್. ಡಿಟಾಕ್ಸಿಫಿಕೇಶನ್ ಆಫ್ ಡ್ರಗ್ಸ್. ಹೌದಾ? ವಾಟ್ ಈಸ್ ದಿಸ್ ಡಿಟಾಕ್ಸಿಫಿಕೇಶನ್? ಸಾರಿ, ನಾವು ಎಷ್ಟೊಂದು ಮೆಡಿಸಿನ್ಸ್ ತೊಗೋತೀವಲ್ಲ, ಆರಾಮಿಲ್ಲ ಅಂತಂದರೆ ಎಷ್ಟೊಂದು ಗುಳಿಗೆ ತೊಗೋತೀವಿ, ಕ್ಯಾಪ್ಸ್ಯೂಲ್ಸ್ ತೊಗೋತೀವಿ, ಇಂಜೆಕ್ಷನ್ಸ್ ತೊಗೋತೀವಿ, ಡ್ರಗ್ಸ್ ತೊಗೋತೀವಿ. ಈ ಎಲ್ಲ ಏನು ಮೆಡಿಸಿನ್ಸ್ ಇದಾವಲ್ಲ, ಒಂದು ರೀತಿ ಇವು ಡ್ರಗ್ಸ್ ಇದ್ದಂಗೆ. ಇವನ್ನ ನಾವು ಬಾಡಿ ಒಳಗಡೆ ತೊಗೊಂಡು ಆರಾಮಾದ್ಮೇಲೆ ಅವು ಡ್ರಗ್ಸ್ ಏನಾಗಬೇಕು, ನಮ್ಮ ಬಾಡಿ ಹೊರಗಡೆ ಅವು ಎಲಿಮಿನೇಟ್ ಆಗ್ತಾ ಇರಬೇಕು. ಸೊ ಈ ಡ್ರಗ್ಸನ್ನು ಎಲಿಮಿನೇಟ್ ಮಾಡುವಂತಹ ಕೆಲಸ ಯಾರು ಮಾಡ್ತಾರೆ? ಈ SCR ಮಾಡುತ್ತೆ. ಓಕೆ, SCR ಇಟ್ ಹೆಲ್ಪ್ಸ್ ಇನ್ ಡಿಟಾಕ್ಸಿಫಿಕೇಶನ್ ಆಫ್ ಡ್ರಗ್ಸ್. ಅಂದರೆ ನಮ್ಮ ಬಾಡಿಯಿಂದ ಅವನ್ನ ತಗೊಂಡು ಯೂರಿನಿಗೆ ಸಪ್ಲೈ ಮಾಡಿ ಯೂರಿನ್ ಮೂಲಕ ಆ ಡ್ರಗ್ಸ್ಗಳು ಅಥವಾ ಯಾವುದೋ ಮೆಡಿಸಿನ್ಸ್ಗಳು ಹೊರಗಡೆ ಹೋಗ್ತವೆ. Now this SCR is more developed in the people who consumes alcohol. ಆಲ್ಕೋಹಾಲ್ ಅಂದರೆ ಅದು ಕೂಡ ಒಂದು ಅನ್ವಾಂಟೆಡ್ ಅಥವಾ ಒಂದು ಡ್ರಗ್ಸ್ ಇದ್ದಂಗೆ. ಸೊ ಕಂಟಿನ್ಯೂಸ್ ಆಗಿ ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿರ್ತಾರಲ್ಲ, ಅದನ್ನು ಬಾಡಿ ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದನ್ನ ಡಿಟಾಕ್ಸಿಫೈ ಮಾಡೋದು ಯಾರು? ಡಿಟಾಕ್ಸಿಫೈ ಮಾಡೋದು SCR. ಆ್ಯಂಡ್ ವಿಚ್ ಈಸ್ ದ ಆರ್ಗನ್ ಇನ್ವಾಲ್ವ್ಡ್ ಇನ್ ಡಿಟಾಕ್ಸಿಫಿಕೇಶನ್? ದಟ್ ಈಸ್ ದ ಲಿವರ್. ಓಕೆ, ಲಿವರ್ ಈ ಕೆಲಸವನ್ನು ಮಾಡ್ತಾ ಇರುತ್ತೆ. ಹೌದಾ? ಸೊ ಲಿವರ್ನಲ್ಲಿರುವಂತಹ ಸೆಲ್ಸ್ ತಗೊಂಡ್ರೆ ಅಲ್ಲಿ ನಿಮಗೆ SCR ಜಾಸ್ತಿ ಡೆವಲಪ್ ಆಗಿರುತ್ತೆ. ಬಿಕಾಸ್ ದೀಸ್ ಸೆಲ್ಸ್, ದ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಲಿವರ್, ದೇ ಆರ್ ಕಂಟಿನ್ಯೂಸ್ಲಿ ಅಂಡರ್ ಪ್ರೆಷರ್ ಟು ಡಿಟಾಕ್ಸಿಫೈ ಯುವರ್ ಬಾಡಿ, ಟು ಎಲಿಮಿನೇಟ್ ದ ಆಲ್ಕೋಹಾಲ್ ಕಂಟೆಂಟ್ ಫ್ರಾಮ್ ಯುವರ್ ಬಾಡಿ. ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರೋದು, ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಂತ ಬಿಡಬೇಡಿ. ಮೇ ಬಿ ನೀಟಿಗೆ ಇದು ಇಂಪಾರ್ಟೆಂಟ್ ಕೂಡ. ಸೊ RER ಆ್ಯಂಡ್ SCR, ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಇಲ್ಲಿ ಲಿಪಿಡ್ಸ್ ಫಾರ್ಮೇಷನ್ ಆಗುತ್ತೆ. ಈ ಎಲ್ಲ ಲುಮೆನ್ ಮೂಲಕ ಅವು ಪಾಸ್ ಆಗ್ತಾ ಲಾಸ್ಟಿಗೆ ಅವು ವೆಸಿಕಲ್ಸನ್ನು ಫಾರ್ಮ್ ಮಾಡ್ತವೆ. ನಾವು ದೀಸ್ ವೆಸಿಕಲ್ಸ್ ದೇ ಆರ್ ಹ್ಯಾವಿಂಗ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಇನ್ಸೈಡ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ವೆಸಿಕಲ್ಸಿಗೆ ಮುಂದೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡೀಡ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೆಲವೊಂದು ಬಾರಿ ನೀಟಲ್ಲೂ ಕೂಡ ಇದು ಕ್ವಶನ್ ಇತ್ತು, ನೇಮ್ ದ ಆರ್ಗನಲ್ಲಿ ಇನ್ ವಿಚ್ ದ ಮಾಡಿಫಿಕೇಷನ್ ಆಫ್ ದ ಪ್ರೋಟೀನ್ಸ್ ಟೇಕ್ಸ್ ಪ್ಲೇಸ್. ಅಂದರೆ ಈ ರೈಬೋಸೋಮ್ಸ್ ಏನಿಲ್ಲಿ ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಈ ಪ್ರೋಟೀನ್ಸು ಮಾಡಿಫೈ ಆಗಬೇಕು. ಅಂದರೆ ಡೈರೆಕ್ಟಾಗಿ ಸಿಂಥಸಿಸ್ ಆದ ತಕ್ಷಣ ಫಂಕ್ಷನ್ ಮಾಡಲ್ಲ, ಅವು ಪ್ರಾಪರಾಗಿ ಪ್ಯಾಕೇಜ್ ಆಗಿ ಮಾಡಿಫೈ ಆಗಬೇಕು. ಸೊ ಅಂತಹ ಮಾಡಿಫಿಕೇಷನನ್ನು ಯಾರು ಮಾಡ್ತಾರೆ, ಯಾವ ಆರ್ಗನಲ್ಲೇ ಮಾಡುತ್ತೆ ಅಂತ. ನಾವು ದ ಕರೆಕ್ಟ್ ಆನ್ಸರ್ ಈಸ್ ಆ್ಯಕ್ಚುಲಿ ಗಾಲ್ಗಿ ಕಾಂಪ್ಲೆಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ತಗೋತೀವಿ. ಗಾಲ್ಗಿ ಕಾಂಪ್ಲೆಕ್ಸ್ನಲ್ಲಿ ಏನಾಗುತ್ತೆ, ಮಾಡಿಫಿಕೇಷನ್ ಆಫ್ ದ ಪ್ರೋಟೀನ್ಸ್ ಆಗುತ್ತೆ, ಬಟ್ ಅದು ಜಾಸ್ತಿ ಕಂಟೆಂಟ್ ಅಲ್ಲಿ ಮಾಡಿಫೈ ಆಗುತ್ತೆ. ಬಟ್ ಕಂಪ್ಯಾರೇಟಿವ್ಲಿ ಈವನ್ ಇನ್ ಕೇಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಲ್ಸೋ ಈ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ಗಳು ಮೂವ್ ಆಗ್ತಾ ದೇ ಅಂಡರ್ಗೋ ಲಿಟಲ್ ಬಿಟ್ ಆಫ್ ಮಾಡಿಫಿಕೇಷನ್ಸ್. ಜಸ್ಟ್ ಗೊತ್ತಿರಲಿ ಅಂತ. ಓಕೆ, ಸೊ ಅಲ್ಟಿಮೇಟ್ ಆಗಿ ಪ್ರೋಟೀನ್ಸ್ ಮತ್ತು ಲಿಪಿಡ್ಸು ERನಲ್ಲಿ ಫಾರ್ಮ್ ಆಗಿ ಅವು ಸೈಟೋಪ್ಲಾಸಮ್ಗೆ ಹೊರಗಡೆ ಬರ್ತವೆ. ಸೊ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಅವರ್ ಫಸ್ಟ್ ಆರ್ಗನಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ವೆದರ್ ಇಟ್ ಈಸ್ ಎ ಮೆಂಬ್ರೇನ್ಲೆಸ್ ಆರ್ ಸಿಂಗಲ್ ಮೆಂಬ್ರೇನ್ ಆರ್ ಡಬಲ್ ಮೆಂಬ್ರೇನ್. ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಇಟ್ ಈಸ್ ದ ಸಿಂಗಲ್ ಮೆಂಬ್ರೇನ್ ಬಾಂಡ್ ಆರ್ಗನಲ್ಲೇ. ಹೊರಗಡೆ ಹೀಗೆ 2 ಲೇಯರ್ ಇತ್ತು ಅಂತಂದರೆ ಇಟ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಅದರ್ ಕೈಂಡ್, ಅಂದರೆ ಅದು ಡಬಲ್ ಮೆಂಬ್ರೇನ್ ಆಗ್ತಾ ಇತ್ತು. ಬಟ್ ಇಲ್ಲಿ ನಿಮಗೆ ಸಿಂಗಲ್ ಮೆಂಬ್ರೇನ್ ಅಷ್ಟೇ ಕಾಣಿಸುತ್ತೆ. ದೇರ್ ಫೋರ್ ER ಈಸ್ ಆನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಮೆಂಬ್ರೇನ್ ಬಾಂಡ್ ಆರ್ಗನಲೆ ವಿಚ್ ಈಸ್ ಪ್ರೆಸೆಂಟ್ in the form of network and it is found scattered in the cytoplasm, dividing the cytoplasm into 2 compartments, luminal space and extraluminal space.
What is this ribofurine? Ribofurine is the protein with the help of which the ribosomes will get attached to the RER. RER protein synthesis, then SER it is lipid synthesis, plus remember this detoxification of drugs. ಅರ್ಥ ಆಯ್ತಾ? ಆ್ಯಂಡ್ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಸಿಸ್ಟರ್ನೆ ಆರ್ ಟ್ಯೂಬ್ಯೂಲ್ಸ್ ಆರ್ ವೆಸಿಕಲ್ಸ್. ಸೊ ಇದೆಲ್ಲವನ್ನು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಗಾಲ್ಗಿ apparatus. Till then, practice the structure and please try to recall the notes which we have studied in this lesson. ಅಂದರೆ ಓವರ್ವ್ಯೂ ಆಫ್ ಸೆಲ್, ಆಮೇಲೆ ಸೆಲ್ ಥಿಯರಿ, ಅದನ್ನ ಅವಾಗವಾಗ ರಿವೈಸ್ ಮಾಡ್ತಾ ಇರಿ ಲೆಸನ್ ಮುಗಿಯೋವರೆಗೂ. So we'll meet again in the next video with the topic of Golgi apparatus. Thank you for watching.